2013ರ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿಶ್ಲೇಷಣೆ ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. 35.624 ಮೈನಸ್ 26.510 ಎಂಬುದನ್ನು 14ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಏನಂತ ಕೇಳಿದ್ದಾರೆ. ಮೊದಲು ಇದನ್ನು ಕಳೆಯೋಣ. ಇದನ್ನು ಕಳೆದ್ರೆ ಏನು ಬರ್ತದೆ ಮಕ್ಕಳೇ? 35.624 ಮೈನಸ್ 26.510 ಏನು ಬರ್ತದೆ ಉತ್ತರ ನಿಮಗೆ? ಇದು ಬರ್ತದೆ. ಇದನ್ನು ಏನು ಮಾಡಬೇಕಂತೆ? ನಾವು 14ರಿಂದ ಭಾಗಿಸ್ಬೇಕಂತೆ. ನೀವು ಯಾವುದರಿಂದನಾದರೂ ಭಾಗಿಸಿ ಬರುವ ಭಾಗಲಬ್ಧ ಪಾಯಿಂಟ್ ಆದಮೇಲೆ ಎಷ್ಟಿರುತ್ತೆ? ಪಾಯಿಂಟ್ ಆದಮೇಲೆ ಎಷ್ಟಿರುತ್ತೆ? ಎಲ್ಲಿದೆ? ಲೆಕ್ಕ ಮಾಡಬೇಕಾ? ಲೆಕ್ಕ ಮಾಡೋದೇ ಬೇಡ, ಹೌದು ತಾನೆ? ಆಪ್ಷನ್ ಬಿ ಇದಕ್ಕೆ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ್ಯಾವು? 1, 3, 5, 7 ಈ ರೀತಿ ಎಲ್ಲಿವರೆಗೂ ಇರ್ತದದು? 5, 7, 9, 11, 13, 15, 17, 19 ಇದೇನಾ ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳು? ರೈಟ್. ನಿಮಗೆ ಮೊದಲನೇ ಸಂಖ್ಯೆ ಗೊತ್ತಿದೆ, ಕೊನೆಯ ಸಂಖ್ಯೆ ಗೊತ್ತಿದೆ, ಮಧ್ಯದಲ್ಲಿರುವ ವ್ಯತ್ಯಾಸ ಡಿನೂ ಗೊತ್ತಿದೆ. ಅಲ್ಲಿಗೊಂದು ಫಾರ್ಮುಲಾ ಇದೆಯಲ್ವಾ? an ಕೊನೆಯ ಸಂಖ್ಯೆ an. ಸೊ ಇದು a1, ಇದು an. n ಅಂದರೆ ಎಷ್ಟು ಅಂಕೆಗಳಿದಾವಂತ? ಎಷ್ಟಿದ್ದಾವೆ ಇವು? 10 ಇದ್ದಾವೆ. 10/2. ಮೊದಲನೇ ಸಂಖ್ಯೆ ಯಾವುದು? 1. ಕೊನೆಯ ಸಂಖ್ಯೆ 19. 2 1 2 5 19 ಪ್ಲಸ್ 1 5 × 20 ಆಗುತ್ತಾ? ಇದು 5 × 20 ಅಂದರೆ 100 ಆಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಕ್ಲಿಯರ್? ಇಲ್ಲ ನೀವು ಹಾಕಿ ಬರೀತೀರಂದ್ರೆ ಹಿಂಗೂ ಬರಿಬೋದು. 1 3 5 7 9 11 13 15 17 19 ಈ ರೀತಿ ಹಾಕಿ ಕೂಡಿಸ್ತೀನಿ ಅಂದರೂ ಈ ರೀತಿಯೂ ಕೂಡಿಸ್ಬೋದು ನೀವು. ಬಟ್ ಇದು ಫಾರ್ಮುಲಾ ಹಾಕಿದ್ರೆ ಈಸಿ ಆಗ್ಬಿಡುತ್ತಲ್ಲ, ಹೌದು ತಾನೆ? ಇದನ್ನು ಈ ಫಾರ್ಮುಲಾ ಬಳಸಿಯೂ ಸಹ ನೀವು ಮಾಡ್ಬೋದು. ರೈಟ್. ಮುಂದಿನ ಪ್ರಶ್ನೆ, ಈ ಸರಣಿಯಲ್ಲಿ ಬರುವ ನಂತರದ ಸಂಖ್ಯೆ ಯಾವುದು? 4. 4ರಿಂದ 7 ಮಾಡಿದ್ದಾರೆ. ಹೇಗೆ ಮಾಡಿದ್ರು? 4ರಿಂದ 7 3 ಕೂಡಿಸಿದ್ದಾರೆ, ರೈಟ್ ಅಂತ ಅನ್ಬೋದು ನೀವು. ಆದರೆ ಮುಂದೇನಾಗಿದೆ? 7ರಿಂದ 11 ಮಾಡಿದ್ದಾರೆ. ಆಯ್ತು, 3 ಕೂಡಿಸಿದರೆ 4 ಕೂಡಿಸಿದ್ದಾರೆ ಅಂತೀರ ನೀವು. 3 ಕೂಡಿಸಿದ್ದಾರೆ ಮತ್ತು 4 ಕೂಡಿಸಿದ್ದಾರೆ 7ಕ್ಕೆ, ಹಾಗಾಗಿ 11 ಆಯಿತು. ನೆಕ್ಸ್ಟ್ ಯಾರು ಕೂಡಿಸ್ಬೇಕು? 5 ಕೂಡಿಸ್ಬೇಕಾ? 11ಕ್ಕೆ 5 ಕೂಡಿಸಿದ್ರೆ ಎಷ್ಟು? 16 ಇದೆಯಲ್ಲಿ ಏನಿದೆ? 18 ಇದೆ. 7 ಕೂಡಿಸ್ಬಿಟ್ರು. ನೆಕ್ಸ್ಟ್ ಏನು ಕೂಡಿಸ್ತಾ ಇದ್ದಾರೆ? 18ಕ್ಕೆ 29 ಬರೋಕ್ಕೆ 11 ಕೂಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ನೀವು? ಏನಾಗಿದೆ ಗೊತ್ತಾ ಮಕ್ಕಳೇ? ಇದನ್ನು ಬಿಡ್ರಿ. ಇಲ್ಲಿ 7ಕ್ಕೆ 4 ಕೂಡಿಸಿದ್ದಾರೆ, 11 ಬಂದಿದೆ. 11ಕ್ಕೆ 7 ಕೂಡಿಸಿದ್ದಾರೆ, 18 ಬಂದಿದೆ. 18ಕ್ಕೆ 11 ಕೂಡಿಸಿದ್ದಾರೆ, 29. 29ಕ್ಕೆ 18 ಕೂಡಿಸಿದ್ರೆ ಮತ್ತೇನು ಬರುತ್ತೆ? 47. ಆಪ್ಷನ್ ವೆರಿ ಗುಡ್. ಹಿಂದಿನ ಸಂಖ್ಯೆನ ಕೂಡಿಸಿದ್ದಾರೆ ನೋಡ್ರಿ. 4 + 7 11, 7 + 11 18, 11 + 18 29, 18 + 29 47. ಈ ರೀತಿ ಹಿಂದಿನ ಸಂಖ್ಯೆನೇ ಕೂಡಿಸ್ಕೊಂತ ಮುಂದೆ ಹೋಗಿದ್ದಾರೆ. ಮುಂದಿನ ಪ್ರಶ್ನೆ, ಫಿಬೊನಾಚಿ ಸೀಕ್ವೆನ್ಸ್. ಫಿಬೊನಾಚಿ ಸರಣಿನೂ ಹಂಗೆ ಮಾಡ್ತಾರೆ. ಹಿಂದಿನ ಸಂಖ್ಯೆಯನ್ನು ಕೂಡಿಸಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಫಿಬೊನಾಚಿ ಸರಣಿ, ರೈಟ್. ಈ ಕೆಳಗಿನ ಸಂಖ್ಯೆಗಳಿಂದ ಬರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಅವಿಭಾಜ್ಯ ಸಂಖ್ಯೆಗಳು ಯಾವಿದ್ದಾವೆ? 17, 13, 2, 21. 3 7 21ಪ್ಪ. 3 ಮಗ್ಗೆಲ್ಲಿ ಬರಲ್ವಾ? 7 ಮಗ್ಗೆಲ್ಲಿ ಬರಲ್ವಾ? 21, 31 ಮತ್ತು 51 ಬರಲ್ಲ. 51 ಯಾಕೆ ಬರೋದಿಲ್ಲ? ವೆರಿ ಗುಡ್. 17, 13, 2, 31 ಇವೇ ಅವಿಭಾಜ್ಯ ಸಂಖ್ಯೆಗಳಿದ್ದಲ್ಲಿ ಇವೇನಾಗ್ತದೆ? 13ಕ್ಕೆ 3 ದಶಕ 1 3 2 3 3 6. 41 ಬಿಟ್ವಾ? ಕ್ಷಮಿಸ್ಬಿಡ್ರಿ ಮಕ್ಕಳೇ, 41 ಸಹ ಇದೆ. 41 ಸಹ ಹಾಕ್ತೇನೆ. ಎಷ್ಟಾಗ್ತದೆ? 10 10 + 4 14 4 ದಶಕ 1 3 3 6 10 104. ಆಪ್ಷನ್ ಎ ಚಲೇ ಹಾಗೆ. ಚಲೋ, ಥ್ಯಾಂಕ್ ಯು. ಸೊ ಇದರ ದಶಮಾಂಶ ಸಮಾನತೆಯು ಏನಾಗ್ತದೆ ಅಂತ ಹೇಳಿದರೆ, ಇದು 7 ಅನ್ನೋದು 7 ಬರಿಬೋದು. 4/10 ಅಂದರೆ 0.4 ಆಗುತ್ತದು, ಕರೆಕ್ಟ್. ಸೊ 9/100 ಅಂದರೆ 0.09.
2 0 ಇದೆ ಅಂದರೆ 9 ಎಲ್ಲಿ ಬರಬೇಕು, ಪಾಯಿಂಟಿಂದ 2ನೇ ಸ್ಥಾನಕ್ಕೆ ಬರಬೇಕು. 3 0 ಇದೆ ಅಂದರೆ 8 ಎಲ್ಲಿ ಬರಬೇಕು, ಪಾಯಿಂಟಿಂದ 3ನೇ ಸ್ಥಾನಕ್ಕೆ 8 ಬರಬೇಕು. ರೈಟ್, ಇವೆಲ್ಲದರ ಮೊತ್ತ ಕೇಳಿದರೆ ಪ್ಲಸ್ ಹಾಕಬೇಕು. ಮೇಲೇನಿಲ್ಲ ಅಂದರೆ ಪಾಯಿಂಟ್ ಹಾಕಿ 0 ಇಟ್ಬಿಡಿ ಅಷ್ಟೇ. ಜೀವನಶ್ರೀ ಹೌದು ತಾನೇ? ಸೊ 8ಕ್ಕೆ 8, 9ಕ್ಕೆ 9, 4ಕ್ಕೆ 4, 7ಕ್ಕೆ 7. ಎಷ್ಟಪ್ಪ? ಬಿ. ಕ್ಲಿಯರ್? ಆಪ್ಷನ್ ಬಿ. ಮುಂದಿನ ಪ್ರಶ್ನೆ. ಚಲೋ. 64 ಮೀಟರ್ ಮತ್ತು 36 ಮೀಟರ್ ಅಳತೆಗಳಿರುವ ಒಂದು ಆಯತಾಕಾರದ ಗದ್ದೆಯ ವಿಸ್ತೀರ್ಣ ಚೌಕಾಕಾರದ ಗದ್ದೆಯ ವಿಸ್ತೀರ್ಣಕ್ಕೆ ಸಮವಾದರೆ, ಆಯತಾಕಾರದ ಗದ್ದೆಯ ವಿಸ್ತೀರ್ಣ ಚೌಕಾಕಾರದ ಗದ್ದೆಯ ವಿಸ್ತೀರ್ಣಕ್ಕೆ ಸಮವಾದರೆ, ಆಯತಾಕಾರದ ಗದ್ದೆಯ ವಿಸ್ತೀರ್ಣ ಚೌಕಾಕಾರದ ಗದ್ದೆಯ ವಿಸ್ತೀರ್ಣಕ್ಕೆ ಸಮವಾದರೆ, ಅಂದರೆ ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣಕ್ಕೆ ಸಮವಾಗಿದೆ ಅಂತ ಹೇಳಿದ್ದಾರೆ ಅವರು. ಮತ್ತು ಅದರ ಉದ್ದ ಮತ್ತು ಅಗಲನ್ನು ಕೊಟ್ಟಿದ್ದಾರೆ. ಯಾರ್ದು? ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಅಂದ್ರೆ ಉದ್ದ ಇಂಟು ಆಗಲ್ಲ. ಚೌಕದ ವಿಸ್ತೀರ್ಣ ಅಂದ್ರೆ ಬಾಹುವಿನ ವರ್ಗ. ನಾವು ಏನೇ ಮಾಡಿದ್ರು ಇದರಿಂದನೇ ಮುಂದಕ್ಕೆ ಹೋಗ್ಬೇಕು. ಯಾಕಂದರೆ ಪ್ರಶ್ನೆಯಲ್ಲಿ ಕೊಟ್ಟಿರೋದೇ ಅದನ್ನು ಸುಮ್ಮನೆ ಕೊಟ್ಟಿಲ್ಲ, ಅದನ್ನು ಬಳಸ್ಬೇಕಂತಲೇ ಕೊಟ್ಟಿರ್ತಾರೆ. ಹೌದಲ್ವೇ? ಆಯತದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ. ಉದ್ದ ಇಂಟು ಅಗಲ ಎಷ್ಟಿದೆ? 64 ಮೀಟರ್. ಅಗಲ ಎಷ್ಟಿದೆ? 36 ಮೀಟರ್. ಅದು ಬಾಹುವಿನ ವರ್ಗಕ್ಕೆ ಸಮ ಆಗುತ್ತೆ. ಹಾಗಾದರೆ ಆ ಚೌಕಾಕಾರದ ಗದ್ದೆಯ ಬದಿ ಬದಿ ಅಂದ್ರೆ ಏನು? ಬಾಹು ಕಂಡಿಡಿರಿ ಅಂತ ಹೇಳ್ಯಾರಿ. ಇದನ್ನು ಮಾಡ್ತಾ ಹೋಗೋಣ ಬನ್ನಿ. ಏನಾಗ್ತದೆ ನಮಗೆ ಬೇಕಿರೋದೇನು ಮಕ್ಕಳೇ? ಬಾಹು. ವರ್ಗ ಹೋದ್ರೆ ಏನಾಗುತ್ತೆ ಇಲ್ಲಿ? ವರ್ಗಮೂಲ. 64ರ ವರ್ಗಮೂಲ 8 ಮೀಟರ್ ಅಲ್ಲ 8. ಆಮೇಲೆ 36ರ ವರ್ಗಮೂಲ 6 ಮೀಟರ್. ಚದರ ಮೀಟರ್ನ ವರ್ಗಮೂಲ ಮೀಟರ್. 8 6 48 ಮೀಟರ್. ಬಾಹು ಎಷ್ಟು ಬರುತ್ತೆ ಮಕ್ಕಳೇ? ಬಾಹು ಎಷ್ಟು ಬರುತ್ತೆ ಮಕ್ಕಳೇ? 48 ಮೀಟರ್. ಬಾಹು ಎಷ್ಟು ಬರುತ್ತೆ? ಇದ್ರ ಮುಂದೆನೂ ಒಂದು ಕ್ವಶನ್ ಕೇಳ್ಬೋದಿತ್ತು ಅವರು. ಹಾಗಾದರೆ ಚೌಕದ ಪರಿಧಿ ಎಷ್ಟು? ಚೌಕಾಕಾರದ ಗದ್ದೆಯ ಪರಿಧಿ ಎಷ್ಟು ಅಂತ ಕೇಳ್ಬೋದಿತ್ತು. ಚೌಕಾಕಾರದ ಗದ್ದೆಯ ವಿಸ್ತೀರ್ಣ ಎಷ್ಟು ಅಂತಲೂ ಕೇಳ್ಬೋದಿತ್ತು. ಚೌಕಾಕಾರ ಗದ್ದೆಗೆ 3 ಸುತ್ತು ತಂತಿ ಹಾಕಲು ತಗಲುವ ತಂತಿಯ ಉದ್ದವೆಷ್ಟು ಅಂತಲೂ ಕೇಳ್ಬೋದಿತ್ತು. ಚೌಕಾಕಾರದ ಗದ್ದೆಯ ಸುತ್ತಲೂ 3 ಸುತ್ತು ತಂತಿ ಹಾಕಲು ಬೇಕಾಗುವ ತಂತಿಯನ್ನು ಕೊಳ್ಳಲು 3 ರೂಪಾಯಿಗೆ ಪ್ರತಿ ಮೀಟರ್ನಂತೆ ತಗಲುವ ವೆಚ್ಚವೆಷ್ಟು ಅಂತಲೂ ಕೇಳ್ಬೋದಿತ್ತು. ತಂತಿ ರೇಟನ್ನು ಕೇಳ್ಬೋದ್ರೆ ಎಷ್ಟು ರೂಪಾಯಿ ಆಗ್ತದೆ ಅಂತ. ಮಾಡಿದ್ದೀವಲ್ಲ ಈ ಥರ ಲೆಕ್ಕಗಳನ್ನೆಲ್ಲ ನಾವು. ನಾನಾ ನಮೂನೆಗಳನ್ನು ಅವ್ರು ಮಾಡ್ಬೋದು. ಬಟ್ ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಸರಿಯಾಗಿ ಬರ್ಕೊಳ್ಳಿ, ಉತ್ತರ ಸಿಗ್ತದೆ. ರೈಟ್. ಮುಂದಿನ ಪ್ರಶ್ನೆ. ಎಷ್ಟನೇ ಆಪ್ಷನ್ ಅಪ್ಪ ಅದು? ಇಲ್ಲ ಆಪ್ಷನಲ್ಲಿ. ಇಲ್ಲಿದೆ ಅಲ್ಲ, ಆಪ್ಷನ್ ಬಿ ಯಲ್ಲಿದೆ. ಓಕೆ, ಗುಡ್. ಮುಂದಿನ ಪ್ರಶ್ನೆ. ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು 20 ದಿನಗಳಲ್ಲಿ ಮುಗಿಸಬೇಕಾಗಿದೆ ಮತ್ತು ಆ ಕೆಲಸಕ್ಕೆ 30 ಮಂದಿಯನ್ನು ನೇಮಿಸುತ್ತಾನೆ. ಆ ಕೆಲಸವನ್ನು 15 ದಿನಗಳಲ್ಲಿ ಮುಗಿಸಬೇಕಾದರೆ ಅವನು ಹೆಚ್ಚಿಗೆ ಇನ್ನು ಎಷ್ಟು ಹೆಚ್ಚಿಗೆ ನೇಮಿಸಬೇಕಾದ ಜನರ ಸಂಖ್ಯೆ ಎಷ್ಟು? ಜನದಿನ 20 ದಿನ ಆದರೆ 30 ಮಂದಿ ಸಾಕು. ಅಕಸ್ಮಾತ್ ಅದನ್ನು 15 ದಿನದಲ್ಲಿ ಮುಗಿಸ್ಬೇಕಂದ್ರೆ ಎಷ್ಟು ಮಂದಿ ಬೇಕು? ದಿನ ಜನ ಇಷ್ಟೇ ಉಲ್ಟಾ ಮಾಡಿದ್ದೇನೆ. ದಿನ ಜನ. ಸೊ ಏನಾಗ್ತದೆ? ಹತ್ರ ರೈಟ್. ಸೊ ವಿಲೋಮ ಅನುಪಾತ ಅಲ್ವಾ ಜನದಿನ ಕೆಲಸಗಳು. 8 30 = 15 ಇಂಟು ಎಕ್ಸ್. 2 3 6 2 0 2 0 = 15 ಇಂಟು ಎಕ್ಸ್. ಸೊ 600 / 15 = ಎಕ್ಸ್. 15 1 15 4 60 0ಗೆ 0. ಅಲ್ಲಿಗೆ 40 = ಎಕ್ಸ್ ಆಗುತ್ತೆ ಮಕ್ಕಳೇ. ಎಕ್ಸ್ನ ಬೆಲೆ ಎಷ್ಟು ಬರ್ತದೆ? 40. ಇನ್ನು ಅವನು ಹೆಚ್ಚಿಗೆ ನೇಮಿಸಬೇಕಾದಂತಹ ಜನಗಳ ಸಂಖ್ಯೆ. ಮುಂಚೆ ಎಷ್ಟಿದ್ರು? ಮುಂಚೆ ಎಷ್ಟು ಮಂದಿ ಇದ್ದರು? 30 ಮಂದಿ. ಈಗ ಎಷ್ಟು ಮಂದಿ ಬೇಕಾಯಿತು ಅಂತ ಗೊತ್ತಾಯಿತು. 40 ಮಂದಿ ಇದ್ದರೆ ಕೆಲಸ ಎಷ್ಟು ದಿನದಲ್ಲಿ ಮುಗೀತದೆ? 15 ದಿನದಲ್ಲೇ ಮುಗೀತದೆ. 30ರಿಂದ 40 ಮಾಡಬೇಕಂದ್ರೆ ಇನ್ನೂ ಎಷ್ಟು ಹೆಚ್ಚು ಮಂದಿ ಬೇಕು ಅವರಿಗೆ? ಆಪ್ಷನ್ ಬಿ ಹಾಕ್ಬಿಡ್ತಾರೆ ಭಾಳ ಜನ. ಹೌದು ತಾನೆ? ಇನ್ನೂ 10 ಹೆಚ್ಚಿಗೆ ನೇಮಿಸಬೇಕು ಮಂದಿನ. ಆವಾಗ ಆ ಕೆಲಸ 20 ದಿನದಲ್ಲಿ ಮುಗಿಯೋ ಬದಲು ಎಷ್ಟು ದಿನದಲ್ಲಿ ಮುಗಿಯುತ್ತೆ? 15 ದಿನದಲ್ಲಿ ಮುಗಿಯುತ್ತೆ. ಒಪ್ತೀರಾ? ಇನ್ನೂ 10 ಮಂದಿ ಹೆಚ್ಚಿಗೆ ಬೇಕಾಗ್ತಾರೆ. ಆಪ್ಷನ್ ಡಿ ಇದಕ್ಕೆ ಸರಿಯಾಗ್ತದೆ. ಒಂದು ಹಾಲಿನ ಪಾತ್ರೆಯಲ್ಲಿ ಅದರ ಅಂಚಿನವರೆಗೆ ತುಂಬಿಸಿದರೆ, ಅಂದರೆ ಅದರ ಒಟ್ಟು ಗಾತ್ರ, ಅದರ ಒಟ್ಟು ಕೆಪಾಸಿಟಿ, ಒಂದು ಹಾಲಿನ ಪಾತ್ರೆಯಲ್ಲಿ ಅದರ ಅಂಚಿನವರೆಗೆ ತುಂಬಿಸಿದರೆ 48 ಲೀಟರ್ ಹಾಲು ಹಿಡಿಯುತ್ತದೆ. ಅದರಲ್ಲಿ 7/12 ಭಾಗ ತುಂಬಿಕೊಂಡಿದೆ. 12ರಲ್ಲಿ 7 ಭಾಗ ತುಂಬಿದೆ ಅಂದರೆ 12ರಲ್ಲಿ ಎಷ್ಟು ಭಾಗ ಖಾಲಿ ಇದೆ? 12ರಲ್ಲಿ 7 ಭಾಗ ತುಂಬಿದೆ ಅಂದರೆ 12ರಲ್ಲಿ ಎಷ್ಟು ಭಾಗ ಖಾಲಿ ಇದೆ? 5 ಭಾಗ ಖಾಲಿ ಇದೆ. ರೈಟ್. ಸೊ ಅದರಿಂದ ಅರ್ಧ ಭಾಗದಷ್ಟು ಹಾಲನ್ನು ಹೊರತೆಗೆದರೆ ಪುನಃ ಆ ಪಾತ್ರೆಯ ಅಂಚಿನವರೆಗೆ ತುಂಬಲು ಎಷ್ಟು ಹಾಲನ್ನು ಹಾಕಬೇಕಾಗುತ್ತೆ? ಈಗ ಪಾತ್ರೆಯಲ್ಲಿ ಹಾಲು ಎಷ್ಟಿದೆ? 7/12. ಯಾರ 7/12? 48. ಒಟ್ಟು ಪಾತ್ರೆಯ 12ನೇ 7 ಭಾಗ. ಒಟ್ಟು ಪಾತ್ರೆಯ 12ನೇ 7 ಭಾಗ. ಒಟ್ಟು ಪಾತ್ರೆ ಎಷ್ಟು ಲೀಟ್ರ್ ಇದೆ?
48 ಲೀಟರ್ ಇದೆ. ಇದರ 12ನೇ 7 ಭಾಗ ಹಾಲಿದೆ. 12 ಒಂದಲೇ 12 4 4 7 ಎಷ್ಟು ಲೀಟ್ರ್ ಹಾಲಿದೆಯಪ್ಪ ಇಲ್ಲಿ? 28 ಲೀಟರ್ ಹಾಲಿದೆ. ಕರೆಕ್ಟಾ? ಪಾತ್ರೆಯಲ್ಲಿ ಎಷ್ಟು ಲೀಟ್ರ್ ಹಾಲಿದೆ? 28 ಲೀಟರ್ ಹಾಲಿದೆ. ಅದರಲ್ಲಿ ಆ 28 ಲೀಟರ್ ಹಾಲಿನಲ್ಲಿ ಅದರಿಂದ ಅರ್ಧ ಭಾಗದಷ್ಟು ಹಾಲನ್ನು ಮತ್ತೆ ಹೊರ ತೆಗೆದರೆ, ಅರ್ಧ ಭಾಗ ಅಂದರೆ ಇದರಲ್ಲಿ ಅರ್ಧ ಭಾಗ ಮಾಡಿರಿ, ಅರ್ಧ ಭಾಗ ತೆಗೆದ್ರೆ ಅರ್ಧ ಭಾಗ ಉಳಿತದ. 2 ಒಂದಲೇ 2 14 ಒಟ್ಟು ಎಷ್ಟು ಲೀಟ್ರ್ ಹಾಲು ಉಳಿದಿದೆ ಮಕ್ಕಳೇ? 14 ಲೀಟ್ರ್ ಹಾಲು ಉಳಿದಿದೆ. ಅದರಿಂದ ಅರ್ಧ ಭಾಗದಷ್ಟು ಹಾಲನ್ನು ಹೊರ ತೆಗೆದರೆ ಪುನಃ ಪಾತ್ರೆಯ ಅಂಚಿನವರೆಗೆ ತುಂಬಲು ಎಷ್ಟು ಹಾಲನ್ನು ಹಾಕಬೇಕು? ಒಟ್ಟು 48 ಲೀಟ್ರ್ ಇಡಿಸ್ತದೆ. ಅದರಲ್ಲಿ 14 ಲೀಟ್ರ್ ಹಾಲಿದೆ. ಹಾಗಾದರೆ ಇನ್ನೂ 34 ಲೀಟ್ರ್ ಹಾಲು ಬೇಕಲ್ವೇ ತುಂಬಿಸ್ಬೇಕಂದ್ರೆ? ಆಪ್ಷನ್ ಅಷ್ಟೇ. ಅರ್ಥ ಆಯ್ತರ ಹೇಗೆ ಮಾಡಿದ್ವಿ ಅಂತ? ರೈಟ್. ಭಿನ್ನರಾಶಿಗಳ ಸರಿಯಾದ ಪ್ರಯೋಗ ಈ ಪ್ರಶ್ನೆಯಲ್ಲಿ ಮಾಡಿದ್ದೀವಿ ನಾವು. ಮುಂದೇನು ಪ್ರಶ್ನೆ? ಓಕೆ. ವಿವಿಧ ರೀತಿಯ ಬಟ್ಟೆಗಳು ಕೆಳಗಿನ ದರಗಳಲ್ಲಿ ಲಭ್ಯವಿದೆ. 460 ರೂಪಾಯಿಗೆ 23 ಮೀಟ್ರು, ಇನ್ನು 912 ರೂಪಾಯಿಗಳಿಗೆ 38 ಮೀಟ್ರ್ ಬಟ್ಟೆ, 375 ರೂಪಾಯಿಗಳಿಗೆ 15 ಮೀಟ್ರ್ ಬಟ್ಟೆ, 396 ರೂಪಾಯಿಗಳಿಗೆ 18 ಮೀಟ್ರ್ ಬಟ್ಟೆ. ಮೇಲಿನವುಗಳಲ್ಲಿ ಅತಿ ಕಡಿಮೆ ದರದ್ದು ಯಾವುದು? ಅತಿ ಕಡಿಮೆ ದರದ್ದು ಅಂದ ತಕ್ಷಣ ಆಪ್ಷನ್ಸ್ 3 ಹಾಕ್ಬಿಡ್ತಾರೆ ಭಾಳ ಜನ. ಸರ್ ಕಡಿಮೆ ರೇಟ್ ಯಾವ್ದು ಸರ್? ಇದೆ ತಾನೆ ಸರ್? ಕಡಿಮೆ ರೇಟ್ 375 ರೂಪಾಯಿದಲ್ವ ಸರ್ ಕಡಿಮೆ ರೇಟ್ ಅಂದರೆ? ರೇಟ್ ಅಂದರೆ ಏನು? 1 ಮೀಟ್ರ್ ಬಟ್ಟೆಗೆ ಲೆಕ್ಕ ಹಾಕ್ಬೇಕು ನಾವು, ಹೌದಾ? 1 ಮೀಟ್ರ್ ಬಟ್ಟೆಗೆ ಲೆಕ್ಕ ಹಾಕ್ಬೇಕು ನಾವು. ನಾನೊಂದು ಹೇಳಲ್ಲ ನಿಮಗೆ, ಒಂದು ಚಾಕ್ಲೇಟ್ ಇದೆ ಇಲ್ಲಿ, ಅದು ಎಷ್ಟು ರೂಪಾಯಿ ಇದೆ? 5 ರೂಪಾಯಿ ಇದೆ, ಆಯಿತಾ? ಸರಿನಾ? ಇನ್ನು 10 ಚಾಕ್ಲೇಟ್ ಇದ್ದಾವೆ, ಅದಕ್ಕೂ ಸಹ 5 ರೂಪಾಯಿ. ಯಾವುದು ಕಡಿಮೆ ರೇಟು? 10 ಚಾಕ್ಲೇಟಿಗೆ 5 ರೂಪಾಯಿ ಆಗಿದೆ ಅಂದರೆ 50 ಪೈಸೆ ಒಂದು ಚಾಕ್ಲೇಟ್ ತಾನೇ ಅದು. ಆದರೆ ಕಡಿಮೆ ರೇಟ್ ಯಾವುದಿಲ್ಲಿ? ಇಲ್ಲ ಹೀಗೆ ಮಾಡೋಣ, ತಡೀರಿ. ಚಾಕ್ಲೇಟು ರೂಪಾಯಿ, ಸರಿನಾ? 2 ಚಾಕ್ಲೇಟಿಗೆ 10 ರೂಪಾಯಿ ಆಗಿದೆ, ಆಯಿತಾ? 2 ಚಾಕ್ಲೇಟಿಗೆ 10 ರೂಪಾಯಿ ಆಗಿದೆ, ಸರಿನಾ? ಇಲ್ಲ 20 ರೂಪಾಯಿ ಇಟ್ಬಿಡೋಣ. 2 ಚಾಕ್ಲೇಟಿಗೆ 20 ರೂಪಾಯಿ. ಇಲ್ಲಿ 20 ಚಾಕ್ಲೇಟಿಗೆ 30 ರೂಪಾಯಿ ಆಗಿದೆ. ಬೇಡ, 20 ಚಾಕ್ಲೇಟ್ ಮಾಡೋದು ಬೇಡ. 15 ಚಾಕ್ಲೇಟಿಗೆ ಯಾವುದು ಕಡಿಮೆ ರೇಟು? 20 ರೂಪಾಯಿ ತಾನೇ ಕಡಿಮೆ ರೇಟು. ವ್ಯತ್ಯಾಸ ಗೊತ್ತಾಗ್ತದಾ? ಒಂದು ಚಾಕ್ಲೇಟಿಗೆ ಎಷ್ಟು ರೇಟ್ ಅಂತ ತಿಳ್ಕೊಳ್ಳೋದಾದರೆ ನಮಗೆ ಗೊತ್ತಾಗ್ತದೆ. ಇದು 2 ರೂಪಾಯಿ ಒಂದು ಚಾಕ್ಲೇಟ್, ಇದು 10 ರೂಪಾಯಿ ಒಂದು ಚಾಕ್ಲೇಟು. 10 ರೂಪಾಯಿ ಒಂದು ಚಾಕ್ಲೇಟು. ರೇಟ್ ಯಾವ್ದು ಜಾಸ್ತಿ? ಇದು ಜಾಸ್ತಿ. ಕಡಿಮೆ ಯಾವುದು? ಇದು ಕಡಿಮೆ. ಸೊ ಬಟ್ಟೆ ವಿಷಯದಲ್ಲೂ ಸಹ ಮಕ್ಕಳೇ, ಈ ಬಟ್ಟೆ ವಿಷಯದಲ್ಲೂ ಯಾವುದು ರೇಟ್ ಕಡಿಮೆ? 1 ಮೀಟ್ರಿಗೆ ಕಂಡುಹಿಡಿಬೇಕು ತಾನೆ ನಾವು. 1 ಮೀಟ್ರಿಗೆ ಎಷ್ಟು ರೂಪಾಯಿ ಆಗ್ತದೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಮಾಡಿರಿ, ಮೊದಲನೇದು ಆಪ್ಷನ್ ಎ ಚೆಕ್ ಮಾಡೋಣ. 460 ಡಿವೈಡೆಡ್ ಬೈ 23 ಏನು ಬರ್ತದೆ? 23 ಒಂದಲೇ 23 ಎರಡಲೇ 0 ಮೀಟ್ರಿಗೆ ಎಷ್ಟು ರೂಪಾಯಿ ಇದೆ ಬಟ್ಟೆ? 20 ರೂಪಾಯಿ. ಆಪ್ಷನ್ ಬಿ ಚೆಕ್ ಮಾಡೋಣ. ಆಪ್ಷನ್ ಬಿ ಏನಿದೆ? 912 ಡಿವೈಡೆಡ್ ಬೈ 38. ಯಾವ ಮಗ್ಗಿಯಲ್ಲಿ ಹೋಗ್ಬೋದು? 19 ಮಗ್ಗಿಯಲ್ಲಿ ಹೋಗುತ್ತಾ? 19 ಎರಡಲೇ 19 4 76, ಶೇಷ 15, 19 8 2 ಒಂದಲೇ 2 24. ಇದು 24 ಬರ್ತದೆ. ಓಕೆ. ಆಪ್ಷನ್ ಸಿ ಏನು ಬರ್ತದೆ ಮಕ್ಕಳೇ? 375 ಡಿವೈಡೆಡ್ ಬೈ 15. 15 ಒಂದಲೇ 15 ಎರಡಲೇ 30, ಶೇಷ 7 15 5 75. ಎಷ್ಟು ರೇಟ್ ಬಂತಿದ್ದು? 25 ರೂಪಾಯಿ ರೇಟ್ ಬಂತು ನೋಡಿರಿ. ಆಪ್ಷನ್ ಡಿ ಏನಿದೆ? 396 ರೂಪಾಯಿ. ಎಷ್ಟು ಮೀಟ್ರ್ ಬಟ್ಟೆ ತಗೊಂಡಿದ್ದಾರೆ? 18 ರೂಪಾಯಿ. 18 ಎರಡಲೇ 36, 18 ಒಂದಲೇ 18, 18 ಎರಡಲೇ 36, ಶೇಷ 3, 18 ಎರಡಲೇ 36. ಇದರ ರೇಟ್ ಎಷ್ಟು ಬಂತು ಮಕ್ಕಳೇ? 22 ರೂಪಾಯಿ. ಯಾವ್ದು ರೇಟ್ ಕಡಿಮೆ ಇದೆ ಹೇಳ್ರಿ? ತಾನೆ ನೋಡಿದ್ರಾ ಎಷ್ಟು ಮೋಸ ಹೋಗ್ತಿದ್ವಲ್ವ ನಾವು? ಕಡಿಮೆ ರೇಟ್ ಅಂತಷ್ಟು ಇದನ್ನು ಹಾಕ್ಬಾರ್ದು ಮಕ್ಕಳೇ. 1 ಮೀಟ್ರ್ ಬಟ್ಟೆಗೆ ಏನು ಕಡಿಮೆ ಇದೆ ರೇಟು? ಆಪ್ಷನ್ ಎ ಅಲ್ಲಿದೆ, ಆಯಿತಾ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇದು 1 2 3 ಅಂತ ಐತಲ್ಲ, ಆಪ್ಷನ್ ಎ ಬಿ ಸಿ ಅಂತ ಹಾಕ್ಬಿಟ್ಟೆ, ಏನು ತೊಂದರೆ ಇಲ್ಲ. ಬಟ್ ರೇಟ್ ಕಂಡುಹಿಡಿದ್ವಲ್ಲ ನಾವು, ಈ ರೀತಿ ಕಂಡುಹಿಡ್ಕೊಬೇಕಾಗತ್ತೆ ನೋಡಿ ನಾವು.
ಮುಂದಿನ ಪ್ರಶ್ನೆ, ಒಂದು ಹಾರದ ತೂಕ 25 ಗ್ರಾಮ್ 35 ಮಿಲಿಗ್ರಾಮ್, ಒಂದು ಬಳೆಯ ತೂಕ 15 ಗ್ರಾಮ್ 5 ಮಿಲಿಗ್ರಾಮ್ ಮತ್ತು ಒಂದು ಉಂಗುರದ ತೂಕ 10 ಗ್ರಾಮ್ 450 ಮಿಲಿಗ್ರಾಮ್. ಆಭರಣಗಳ ಒಟ್ಟು ತೂಕ ಭಾಳಷ್ಟು ಸರಿ ಮಾಡಿದ್ದೀವಿ. 25 ಗ್ರಾಮ್ 35 ಮಿಲಿಗ್ರಾಮ್, 15 ಗ್ರಾಮ್ 5 ಮಿಲಿಗ್ರಾಮ್, 10 ಗ್ರಾಮ್ 450 ಮಿಲಿಗ್ರಾಮ್. ಸರಿನಾ ಮಕ್ಕಳೇ? ಇದರ ಒಟ್ಟು ತೂಕ ಎಷ್ಟಾಗುತ್ತೆ ನೋಡ್ರಿ? 10 4 5 9 4 ಮಿಲಿಗ್ರಾಮ್, ಗ್ರಾಮ್ಗೆ ಗ್ರಾಮ್ 0 3 2 5 50 ಗ್ರಾಮ್ 490 ಮಿಲಿಗ್ರಾಮ್. ಅದನ್ನೆಲ್ಲ ಏನು ಮಾಡಿಬಿಟ್ಟಿದ್ದಾರೆ? ಕೆ ಜಿ ಕಿಲೋಗ್ರಾಮಲ್ಲಿ ಬರಿಬೇಕಿತ್ತು ಅವರು. ಬಟ್ ಇದಕ್ಕೆ ನಿಯರೆಸ್ಟ್ ಉತ್ತರ ಯಾವುದಾಗ್ತದೆ? ಆಪ್ಷನ್ ಬಿ ಆಗ್ತದೆ. ಓಕೆ, ಇದು ಕಿಲೋಗ್ರಾಮ್ ಆಗಬೇಕಿತ್ತು, ಗ್ರಾಮ್ ಅಂತ ಕೊಟ್ಬಿಟ್ಟಿದ್ದಾರೆ. ಗ್ರಾಮ್ ಅಂತ ಕೊಡಬೇಕಿತ್ತು ಅವರು, ಕಿಲೋಗ್ರಾಮ್ ಅಂತ, ಅವಾಗ ಕರೆಕ್ಟ್ ಆಗ್ತಿತ್ತು. ಆಪ್ಷನ್ ಬಿ ಇದಕ್ಕೆ ನಿಯರೆಸ್ಟ್ ಆಗ್ತದೆ. ಆಲ್ ರೈಟ್. ಸೊ ಮುಂದಿನ ಪ್ರಶ್ನೆ, ಚಿತ್ರ ಸಂಕೇತವು ಒಂದು ಅಂಗಡಿಯಲ್ಲಿ 4 ದಿನಗಳಲ್ಲಿ ಮಾರಾಟವಾದ ಬಟಾಟೆಗಳ ತೂಕವನ್ನು ತೋರಿಸುತ್ತದೆ. ಆಯಿತಾ? ಸೊ ಇಲ್ಲಿ ಎಷ್ಟು ಚಿತ್ರ ಸಂಕೇತ ಇದೆ? 1 2 3 4. ಕ್ವಶನ್ ಏನಿದೆ? ಒಂದು ಈ ರೀತಿ ಚಿತ್ರ ಸಂಕೇತ 50 ಕಿಲೋಗ್ರಾಮನ್ನು ತೋರಿಸುತ್ತದೆ. 4 ದಿನಗಳಲ್ಲಿ ಒಟ್ಟು ಮಾರಾಟವಾದ ಬಟಾಟೆ ಕಿಲೋಗ್ರಾಮ್ಗಳಲ್ಲಿ ಎಷ್ಟಿದೆ? ಇದೆ 2 4 5 ಇದೆ. ಇಲ್ಲೆಷ್ಟಿದೆ? 3. ಇಲ್ಲೆಷ್ಟಿದೆ? 6 ಇದೆ. ಇಲ್ಲಿ 4. ಎಷ್ಟಾಗ್ತದೆ ಒಟ್ಟು? 5 3 8 10 18 ಆಗ್ತದಾ? ಒಂದು ಚಿತ್ರ ಸಂಕೇತ ಎಷ್ಟಕ್ಕೆ ಸಮ? 50 ಕಿಲೋಗ್ರಾಮಿಗೆ ಸಮ. ಕರೆಕ್ಟಾ? 18 5 90, 1 0ಗೆ 0, ಕಿಲೋಗ್ರಾಮ್ಗೆ ಕಿಲೋಗ್ರಾಮ್. ಆಪ್ಷನ್ ಬಿ 900 ಕಿಲೋಗ್ರಾಮ್ ಮಾರಾಟ ಆಗಿದೆ. ಹೌದು ತಾನೇ? 900 ಕಿಲೋಗ್ರಾಮ್ಗಳಷ್ಟು ಮಾರಾಟ ಆಗಿದೆ. ಮುಂದಿನ ಪ್ರಶ್ನೆ ಓಕೆ, ಜೀವನಸ್ವಿ ಬಾಯಲ್ಲಿ ಸ್ಕೇಲ್ ಇಡಬಾರ್ದಪ್ಪ. ಒಂದು ತರಗತಿಯ ವಿದ್ಯಾರ್ಥಿಗಳ ಹವ್ಯಾಸಗಳನ್ನು ಬಾರ್ ನಕ್ಷೆಯಲ್ಲಿ ತೋರಿಸಲಾಗಿದೆ. ಕೆಲವರು ಆಟ ಆಡೋಕ್ಕೆ ಇಷ್ಟಪಡ್ತಾರೆ, ಪುಸ್ತಕ ಓದೋಕ್ಕೆ ಇಷ್ಟಪಡ್ತಾರೆ, ಇನ್ನು ಕೆಲವರು ಹಾಡು ಹೇಳ್ತಾರೆ, ಬಣ್ಣ ಹಾಕ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ನೃತ್ಯ ಮಾಡ್ತಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಆಯಾ ಹವ್ಯಾಸಗಳಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂತ ಇಲ್ಲಿ ತೋರಿಸಲಾಗಿದೆ. 30ಕ್ಕಿಂತ ಅಧಿಕ ಮಕ್ಕಳೇ, 30ಕ್ಕಿಂತ ಜಾಸ್ತಿ 50ಕ್ಕಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳು ಎಷ್ಟು ಯಾವುದರಲ್ಲಿ ಆಸಕ್ತರಾಗಿದ್ದಾರೆ ಅವರು? 30ಕ್ಕಿಂತ ಅಧಿಕ 50ಕ್ಕಿಂತ ಕಡಿಮೆ, 30ಕ್ಕಿಂತ ಜಾಸ್ತಿ 50ಕ್ಕಿಂತ ಕಡಿಮೆ ಇರ್ಬೇಕು. ಯಾರಿದ್ದಾರೆ? ಹಾಡೋರೊಬ್ಬರೇ ತಾನೇ ಇರೋದು. ಆಪ್ಷನ್ 30ಕ್ಕಿಂತ ಅಧಿಕ ಮತ್ತು 50 ವಿದ್ಯಾರ್ಥಿಗಳಿಗಿಂತ ಕಡಿಮೆ ವಿದ್ಯಾರ್ಥಿಗಳು ಆಸಕ್ತರಾಗಿರುತ್ತಾರೆ. ಯಾವುದರಲ್ಲಿ? ಹಾಡುವುದರಲ್ಲಿ. ಆಪ್ಷನ್ ಎ. ಮುಂದಿನ ಪ್ರಶ್ನೆ ಚಲೆ. ಓಕೆ, ಅತ್ಯಂತ ದೊಡ್ಡ 5 ಅಂಕೆಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ 5 ಅಂಕೆಯ ಸಂಖ್ಯೆ ನಡುವಿನ ವ್ಯತ್ಯಾಸ. ಅತ್ಯಂತ ದೊಡ್ಡ 5 ಅಂಕೆಯ ಸಂಖ್ಯೆ 5 ಸರಿ 9. ಅತ್ಯಂತ ಚಿಕ್ಕ 5 ಅಂಕೆಯ ಸಂಖ್ಯೆ 4 ಸರಿ 0 1 1. ಇದರ ನಡುವೆ ವ್ಯತ್ಯಾಸ? ಆಪ್ಷನ್ ಡಿ. ಕ್ಲಿಯರ್? ಮುಂದಿನ ಪ್ರಶ್ನೆ, 360 108 ಮತ್ತು 252ರ ಮಾಸ ಆ. 360 108 ಮತ್ತು 252 ಯಾವ ಮಗ್ಗೆಲಿ ಹೋಗುತ್ತೆ? 3 3 4 ಮಗ್ಗೆಲಿ ಹೋಗುತ್ತೆ. 4 ಮಗ್ಗೆಲಿ ಹೋಗುತ್ತೆ. 4 9 36 0 0. 4 2 8 ಶೇಷ 2 4 7 28. 4 6 24 ಶೇಷ 1 4 3 12. ಎಲ್ಲದು 9 ಮಗ್ಗೆಲಿ ಹೋಗುತ್ತೆ. 9 ಮಗ್ಗೆಲಿ ಹೋಗುತ್ತಪ್ಪ ಮಲ್ಲಿಕಾರ್ಜುನ್. 9 10 9 3 9 7. ಮತ್ತೆ ಯಾವುದಾದ್ರೂ ಹೋಗುತ್ತಾ? ಅಲ್ಲಿಗೆ ಮಾಸ ಏನಾಗ್ತದೆ? ಇವೆರಡರ ಗುಣಲಬ್ಧ ಎಷ್ಟಾಗ್ತದೆ? ಮಾಸ ಅ ಎಷ್ಟಾಗುತ್ತೆ? ಮಾಸ ಅ 4 × 9 ಎಷ್ಟಾಗುತ್ತೆ ಮಕ್ಕಳೇ? 36. ಆಪ್ಷನ್ ಭಾಳ ಈಸಿ ಲೆಕ್ಕ ಆಯ್ತಿದು. ರೈಟ್. ಮುಂದಿನ ಪ್ರಶ್ನೆ, ಸೆಂಟ್ರಲ್ ಕಟಾಸ್ 3 ಗಂಟೆಗಳು 12 ನಿಮಿಷಗಳು 15 ನಿಮಿಷಗಳು ಮತ್ತು 18 ನಿಮಿಷಗಳ ಅಂತರದಲ್ಲಿ ಹೊಡೆಯುತ್ತವೆ. ಅವುಗಳು ಒಟ್ಟಿಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೊಡಿತದವಂತೆ? ಒಟ್ಟಿಗೆ ಬೆಳಿಗ್ಗೆ 10 ಗಂಟೆ 30 ನಿಮಿಷ. ಬೆಳಿಗ್ಗೆ ಅಂದರೆ ಪೂರ್ವಾಹ್ನ ಅಂದರೆ AM ಆವಾಗ ಹೊಡೆದವು. ಪುನಃ ಅವುಗಳು ಒಟ್ಟಿಗೆ ಯಾವಾಗ ಹೊಡೆಯುವವು? ಒಟ್ಟಿಗೆ ಹೊಡೆಯೋದು ಅಂದರೆ ಇದು ಲಾಸಾದ ಲೆಕ್ಕ. ರೈಟ್, ಇದು ಲಾಸಾದ ಲೆಕ್ಕ. ಒಟ್ಟಿಗೆ ಹೊಡೆಯೋದಂದರೆ ಯಾವ ಮಗ್ಗಿ? 3 4 3 5 3 6 2 ಮಗ್ಗಿ 2 3 2 2 5. ಲಾಸ ಏನು ಬರ್ತದೆ ಮಕ್ಕಳೇ? ಲಾಸ ಏನು ಬರ್ತದೆ ಇಲ್ಲಿ? 3 × 2 8 2 × 5 × 3 3 2 6
2 5 10, 10 3 30, ಓಹ್ ಸಾರಿ 6 3 18 180 ನಿಮಿಷ. 180 ನಿಮಿಷ ಅಂದರೆ ಎಷ್ಟು ಗಂಟೆ? 60 ನಿಮಿಷಕ್ಕೆ 1 ಗಂಟೆ, 180 ನಿಮಿಷಕ್ಕೆ 3 ಗಂಟೆ. ಸೊ 3 ಗಂಟೆ ಆದಮೇಲೆ ಮತ್ತೊಮ್ಮೆ ಬಾರಿಸುವವು, 3 ಗಂಟೆ ಆದಮೇಲೆ ಮತ್ತೊಮ್ಮೆ ಬಾರಿಸುವವು. ಇದಕ್ಕೆ 3 ಗಂಟೆ ಕೂಡಿಸಿದ್ರೆ ಏನು ಬರ್ತದೆ ಮಕ್ಕಳೇ? 13 ಗಂಟೆ ಅಂತ ಬರ್ತದೆ. ಆದರೆ ನಮ್ಮ ಗಡಿಯಾರದಲ್ಲಿ 13 ಗಂಟೆ ಉಂಟೆ? 12 ಗಂಟೆ ಇದರಲ್ಲಿ ತೆಗೆದುಬಿಡ್ರಿ. 12ರ ಮೇಲೆ ಬಂತಂದರೆ 12 ಮೈನಸ್ ಮಾಡಿಬಿಡಿ, ಎಷ್ಟು ಬರುತ್ತೆ? ಮಧ್ಯಾಹ್ನ ಆಗಿರುತ್ತಲ್ವಾ? ಓಕೆ ಓಕೆ, ಇಲ್ಲಿ 3 ಬರ್ದಿಲ್ಲಲ್ಲ, ಇಲ್ಲಿ 3 ತಗೊಳೋದು ಮರ್ತು ಬಿಟ್ಬಿಟ್ರಿವಲ್ಲ ನಾವು. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ ನಿಧಾನ. ಇಲ್ಲಿ 30 ಹಾಕ್ಬಾರ್ದು, 30 ಅಲ್ಲಷ್ಟೇ ಬರಬೇಕು. 3ರಲ್ಲಿ 0 ಹೋದರೆ 3, 1 30. ಕ್ಲಿಯರ್? ಓಕೆ, ಪರವಾಗಿಲ್ಲ, ಎಚ್ಚರ ಇದ್ದೀರಿ ಎಲ್ಲರೂ. ಥ್ಯಾಂಕ್ ಯು. ಆಪ್ಷನ್ ಡಿನಾ? ಓ, ನಾನು ಮಾಡ್ದಂಗೆ ಹೋಗಿದ್ದಿದ್ರೆ ಆಪ್ಷನ್ ಬಿ ಆಗಿಬಿಡ್ತಿತ್ತು. ರೈಟ್, ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆದ ಉತ್ತರ. ಎಸ್ ಬರುತ್ತೆ. ನೀವು ಹೋಗಿ ಆ ಗಂಟೆ 3 ಗಂಟೆ ಇರೋ ಜಾಗದಲ್ಲಿ ಹೋಗಿ ಕುತ್ಕೊಬೇಕು. ಆ 3 ಒಟ್ಟಿಗೆ ಹೊಡೆಯೋ ತನಕ ಕಾಯಬೇಕು. ಮುಂದಿನ ಪ್ರಶ್ನೆ. 2 ಸಂಖ್ಯೆಗಳ ಮೊತ್ತ 1,00,000. ಇಲ್ಲಪ್ಪ ಚಂದ್ರಗೌಡ, ಇದ್ರೂ ಇರ್ಬೋದು ಮೆಥಡ್, ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ ಆಯಿತಾ, ತಮಾಷೆಗೆ ಅಂದೆ ಆ ಥರ. 2 ಸಂಖ್ಯೆಗಳ ಮೊತ್ತ 1,25,600. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 14,400ರಷ್ಟು ಕಡಿಮೆ ಆಗಿದ್ದರೆ ಸಣ್ಣ ಸಂಖ್ಯೆ ಯಾವುದು? 2 ಸಂಖ್ಯೆಗಳ ಮೊತ್ತ, 2 ನಂಬರ್ ಇದೆ, ಅವುಗಳ ಮೊತ್ತ ಎಷ್ಟಂತೆ? 1,25,600. ಒಂದು ಸಂಖ್ಯೆ ಎಕ್ಸ್ ಆದರೆ ಇನ್ನೊಂದು ಸಂಖ್ಯೆ ಏನಿದೆ ಅಂತೆ? ಆ ಸಂಖ್ಯೆಗಿಂತ 14,400ರಷ್ಟು ಕಡಿಮೆ, ಮೈನಸ್ ತಾನೆ? ಹಾಗಾದರೆ ಸಣ್ಣ ಸಂಖ್ಯೆ ಯಾವುದು? ಸಣ್ಣ ಸಂಖ್ಯೆ ಯಾವುದಿಲ್ಲಿ ಇದೆ ತಾನೆ? ಸಣ್ಣ ಸಂಖ್ಯೆ ಇದನ್ನು ಕಂಡುಹಿಡೀರಿ ಅಂತ ಹೇಳಿರೋರು, ಹೌದು ತಾನೆ? ಸೊ ಇದು ಲೆಕ್ಕ ಮಾಡಿದ್ರೆ ಏನಾಗುತ್ತೆ? x + x ಏನಾಗುತ್ತೆ? 2x - 14,400 = 1,25,600. ಸೊ 2xನ ಒಂಟಿ ಮಾಡ್ಕೊಳ್ಳೋಣ. ಆ ಬದಿಯಲ್ಲಿ 1,25,600 ಇದೆಯಲ್ಲ, ಇದು ಅಲ್ಲಿ ಹೋದ್ರೆ ಏನಾಗ್ತದೆ? 14,400 ಏನಾಗ್ತದೆ? ಪ್ಲಸ್ ಆಗುತ್ತಲ್ವಾ? ಇಲ್ಲೇ ಕೆಳಗೆ ಕೂಡಿಸ್ಬಿಡ್ತೀನಿ. ಅಲ್ಲಿಗೆ 2x ಏನು ಬರುತ್ತೆ ಮಕ್ಕಳೇ? 0 0 0 0 4 1. 6 - 4 2 ಆಗಬೇಕಲ್ವಾ? ನನಗೆ ಕನ್ಫ್ಯೂಸ್ ಮಾಡ್ಬೋಡಪ್ಪ ನೀನು. ಗಗನ್ ಎಸ್ 2 1 2 7 14 ಎಲ್ಲ 0ಗೆ ಏನಾಗುತ್ತೆ? 0 ಬರುತ್ತೆ. ಎಷ್ಟು ಬರ್ತದೆ ಮಕ್ಕಳೇ? 70,000. ಆಪ್ಷನ್ ಏನಿದೆ ನಾವು ಕಂಡುಹಿಡಿಬೇಕಾಗಿರೋದು ಅದು ಸಣ್ಣ ಸಂಖ್ಯೆ. ಸಣ್ಣ ಸಂಖ್ಯೆ ಏನಂತ ಇತ್ತು? x - 14,400. ಸೊ ಎಕ್ಸ್ ಎಷ್ಟು ಬಂದಿದೆ? 70,000. ಇದರಲ್ಲಿ 14,400 ಏನು ಮಾಡ್ಬೇಕು ನಾನು? ಕಳಿಬೇಕು. ಗಗನೇಶ್ ಇವಾಗ ಮೈನಸ್ ಮಾಡೋಣ ಪಾಪ. 6 10 9 ಇದು 10 ಆಗುತ್ತಲ್ವಾ? 10ರಲ್ಲಿ 4 ಹೋದರೆ 6 ಆಯ್ತೇನಪ್ಪ? 9ರಲ್ಲಿ 4 ಹೋದರೆ 5 55,600. ಆಪ್ಷನ್ ಸಿ ಆಯಿತಾ? ದಯಮಾಡಿ ನೆನ್ಪಿಡಿ, ನೀವು ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾ ಭಾಳ ಜಾಗರೂಕರಾಗಿರ್ರಿ. ಕ್ವಶನಲ್ಲಿ ಏನು ಕೇಳಿದ್ದಾರೆ? ಎಕ್ಸ್ ಬರುತ್ತೆ, ನೀವು ಕಂಡುಹಿಡಿದ್ದೀರಾ, ನನಗೆ ಗೊತ್ತು. ಅದರ ಬದಲು ಮಾಡಿ, ಪ್ಲಸ್ ಮೈನಸ್ ಮಾಡಿ, ಭಾಗಕಾರ ಗುಣಕಾರ ಮಾಡಿ ಎಕ್ಸ್ನ ಬೆಲೆಗೆ ಬರ್ತೀರಿ. ಆದರೆ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಭಾಳ ಮುಖ್ಯ ಆಗ್ತದೆ, ಸರಿನಾ? ಅದು ಭಾಳ ಗಮನದಲ್ಲಿರಲಿ. ಮುಂದಿನ ಪ್ರಶ್ನೆ. ಕೊಟ್ಟ ಭಿನ್ನಾಂಕದಲ್ಲಿ ಒಂದೇ ರೀತಿಯ ಸ್ವಾಭಾವಿಕ ಸಂಖ್ಯೆಯನ್ನು ಅಂಶ ಮತ್ತು ಛೇದಕ್ಕೆ ಸೇರಿಸಿದರೆ ಹೊಸ ಭಿನ್ನಾಂಕವು ಏನಾಗಿರುತ್ತೆ? ಏನಂತ ಹೇಳಿದ್ದಾರೆ? ಒಂದು 4/5 ಅಂತ ಒಂದು ಭಿನ್ನರಾಶಿ ಇದೆ. ಒಂದೇ ಸ್ವಾಭಾವಿಕ ಸಂಖ್ಯೆ, ಫಾರ್ ಎಕ್ಸಾಂಪಲ್ ಮೇಲೆ 3 ಕೂಡಿಸ್ತೀನಿ, ಕೆಳಗೂ 3 ಕೂಡಿಸ್ತೇನೆ. ಬರುವ ಭಿನ್ನರಾಶಿ ಏನಾಗುತ್ತದು? 7/8 ಆಗುತ್ತೆ, ಹೌದು ತಾನೆ? 7/8 ಆಗುತ್ತೆ. ಆದರೆ ಇದೇನಾರು ಇಲ್ಲಿ ಒಂದೇ ರೀತಿ ಉಳಿತದ ಅದು ಭಿನ್ನರಾಶಿ? ಇದಂತೂ ಆಗಲ್ಲ, ರೈಟ್? ಮೂಲ ಭಿನ್ನಾಂಕದಿಂದ ದೊಡ್ಡದಾಗಿದೆ ತಾನೆ? ಇದು ಕರೆಕ್ಟ್ ಇದೆ. ಮತ್ತೇನಂತ ಹೇಳಿ ನೋಡಿ, ಮೂಲ ಭಿನ್ನಾಂಕದಿಂದ ಕಡಿಮೆ ಆಗಿರುತ್ತಾ? ಸಾಧ್ಯನೇ ಇಲ್ಲ. ಇನ್ನೊಂದೆರಡು ಭಿನ್ನರಾಶಿ ಬೇಕಾದ್ರೆ ಮಾಡಿ ನೋಡ್ಬೋದು ನೀವು. ಇನ್ನೊಂದೆರಡು ಭಿನ್ನರಾಶಿ ಬೇಕಾದ್ರೆ ಮಾಡಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಏನಂತ ಮಾಡೋಣ? 1/3 ಅಂತ ಇತ್ತು. ಮೇಲೆ ಮತ್ತು ಕೆಳಗೆ ಎರಡು ಕಡೆ 2 ಕೂಡ್ಸೋಣ. ಏನು ಬರುತ್ತೆ? 3/5 ಆಗುತ್ತೆ. 1/3 ಮುಚ್ಚಿ ಎಷ್ಟಿತ್ತು? 0.33 ಇತ್ತು ತಾನೆ? ಅದಿದ್ದೇನಾಯಿತು? 3/5 ಅಂದರೆ 0.666 ಅಲ್ಲ, 0.600 ಹೌದು ತಾನೆ?
ಜಾಸ್ತಿ ಆಗುತ್ತಲ್ವಾ? ಮೂಲ ಭಿನ್ನರಾಶಿಗಿಂತ ಜಾಸ್ತಿ ಆಗುತ್ತೆ, ಮೂಲ ಭಿನ್ನಾಂಕಗಿಂತ ಜಾಸ್ತಿ ಆಗುತ್ತೆ. ಕಡಿಮೆ ಅಂತೂ ಆಗ್ತಾಯಿಲ್ಲ. ಮೂಲ ಭಿನ್ನಾಂಕದಿಂದ ಕಡಿಮೆ ಅಥವಾ ದೊಡ್ಡದೂ ಆಗಿರಬಹುದು. ಇದು ಸಾಧ್ಯ ಇಲ್ಲ, ಯಾಕಂದರೆ ಪ್ರತಿ ಸರಿ ಅದು ದೊಡ್ಡದಾಗ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇದರೊಂದಿಗೆ ನಿಮ್ಮ 2013 ವರ್ಷದ ನವೋದಯ ಪ್ರವೇಶ ಪರೀಕ್ಷೆ ಗಣಿತ ವಿಭಾಗದ ವಿಶ್ಲೇಷಣೆ ಮುಕ್ತಾಯಗೊಳ್ತಾ ಇದೆ. ನಮ್ಮ ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾವು ನಿಮ್ಮನ್ನು ಸಿಗೋಣ ಅಂತ ಹೇಳ್ತಾ ಇಂದಿನ ತರಗತಿ ಮುಗಿಸ್ತಿದ್ದೀನಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.